ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ ನಿನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ. ಸೊ ಯಾರೆಲ್ಲ ಅದನ್ನ ವೀಡಿಯೋ ನೋಡಿಕೊಂಡು ಆ ವೀಡಿಯೋದು ಕೊನೆವರೆಗೂ ನೋಡೋದವ್ರಿಗೆ ಗೊತ್ತಾಗಿರುತ್ತೆ. ಯಾಕಂತಂದ್ರೆ ಲಾಸ್ಟ್ ಎಂಡಿಂಗ್ ಏನು ಹೇಳಿದೆ ಅಂತಂದರೆ, ಯಾರೆಲ್ಲ ಈ ಒಂದು ವೀಡಿಯೋಕ್ಕೆ ನಿಮ್ಮ ಡೌಟ್ಸ್ ಏನಿದೆ ಅಂತ ಕಮೆಂಟ್ ಹಾಕಿರಿ, ಅದಕ್ಕೆ ಆನ್ಸರ್ ಮಾಡೋದು ನೆಕ್ಸ್ಟ್ ಒಂದು ವೀಡಿಯೋ ಆಗಿರುತ್ತೆ ಅಂತಂದು. ಸೊ ಹಂಗಾಗಿಬಿಟ್ಟು ಈ ಒಂದು ವೀಡಿಯೋದಲ್ಲಿ ನೀವೇ ಹಾಕಿರುವಂಥ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಇದು ಒಬ್ಬರದ್ದು ಡೌಟ್ಸ್ ಇರೋಲ್ಲ, ಜಾಸ್ತಿ ಜನ ಇರ್ತವೆ. ಓಕೆ, ಒಂದೇ ಕ್ವಶನ್ಸ್ ಸೇಮ್ ಬಹಳಷ್ಟು ಹುಡುಗರದ್ದು ತಲೆಯಲ್ಲಿ ಇರ್ತದೆ. ಸೊ ಹಂಗಾಗಿಬಿಟ್ಟು ಕಮೆಂಟ್ಸ್ಗಳನ್ನೇ ಒಂದು ವೀಡಿಯೋ ಮಾಡೋಣ ಅಂತಂದು ವೀಡಿಯೋ ಮಾಡ್ತಿರೋದು. ಸದ್ಯಕ್ಕೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಫಸ್ಟ್ನೇ ಕ್ವಶನ್ನು ನಾನು ಇಲ್ಲಿ ಮಾಡ್ತಿರೋದು. ಸರ್, ನನ್ನ ಸಿ ಇ ಟಿ ರ್ಯಾಂಕು 1,69,000 ಬಂದೈತೆ, ನನಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಪ್ಲೀಸ್ ಹೇಳಿ. ನೋಡಿರಿ, ಅಪ್ ಟು 2 ಲ್ಯಾಕ್ ಇರೋರ್ಗಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ಎಲ್ಲರೂ ಕೂಡ ಸೀಟ್ ಸಿಗುತ್ತೆ, ಡೋಂಟ್ ವರಿ. ಓಕೆ, 2 ಲಕ್ಷವರೆಗೂ ಇರೋರಿಗೆ ಖಂಡಿತ ಸಿಗುತ್ತೆ. ಸ್ವಲ್ಪ ಕೌನ್ಸ್ಲಿಂಗ್ ಎಲ್ಲ ಕರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಸ್ವಲ್ಪ ಇದು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದು ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂತಂದರೆ ನೀಟು ಎಲ್ಲ ಸ್ವಲ್ಪ ಏನು ನಡೀತೈತೆ ಅಂದರೆ, ನೀಟು ಕೆಲವೊಂದಿಷ್ಟು ಹುಡುಗರಿಗೆ ಅಂದರೆ ಒಂದು 2,500 ಏನೋ ಹುಡುಗರಿಗೆ ಎಕ್ಸಾಮ್ ನಡೆಸ್ತಿದ್ದಾರಂತೆ. ಅದಕ್ಕೆ ಎಕ್ಸಾಮ್ ಬರೆದ್ರೆ ಮತ್ತು ರಿಸಲ್ಟ್ ಬರಬೇಕು. ಆ್ಯಂಡ್ ಈ ವರ್ಷ KCT ನೀಟ್ ಎಟ್ ಎ ಟೈಮ್ ಎರಡು ಕೂಡ ಕೌನ್ಸ್ಲಿಂಗ್ ಒಂದೇ ಟೈಮ್ಗೆ ನಡೆಸ್ಬೇಕಂತ ಇದ್ದಾರೆ. ಸೊ ಹಂಗಾಗಿಬಿಟ್ಟು ಈ ಮಂತ್ ಎಂಡಿಂಗು ಇಲ್ಲಾಂತಂದ್ರೆ ನೆಕ್ಸ್ಟ್ ಮಂತ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಐತೆ. ಸೊ ಹಂಗಾಗಿ ಸ್ವಲ್ಪ ವೇಟ್ ಮಾಡಿರಿ, ವೇಟ್ ಮಾಡಿದಷ್ಟು ನಿಮಗೆ 2 ಲಕ್ಷವರೆಗೂ ರ್ಯಾಂಕ್ವರೆಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಕ್ವಶನ್ ಕೇಳಿದೆ ನೋಡ್ರಿ. ಸರ್, ನಾನು PUC ಕಂಪ್ಲೀಟ್ ಆಗಿದ್ದು 2019. ಓಕೆ, ಈ ಸಾರಿ ನಾನು ನೀಟ್ ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ, ಬಟ್ KA ರಿಜಿಸ್ಟ್ರೇಷನ್ ಆಗಲೇಬೇಕು ಅನ್ನೋದು ಗೊತ್ತಿರಲಿಲ್ಲ. CET ಎಕ್ಸಾಮ್ ಕೂಡ ಬರ್ದಿಲ್ಲ. ಸೊ BS ನರ್ಸಿಂಗ್ ಜಾಯ್ನ್ ಆಗೋಕ್ಕೆ ಆಗೋದಿಲ್ವ ಪ್ಲೀಸ್ ಹೇಳಿ. ನೋಡಿರಿ, ಒಂದು ಹೇಳ್ತೀನಿ ನಾನು, ವಿತೌಟ್ KCET KA ಥ್ರೂ ಅಂತೂ ಅಡ್ಮಿಷನ್ ಮಾಡೋಕ್ಕೆ ಬರೋಲ್ಲ. ಒಂದು ತಿಳ್ಕೊಂಬಿಡ್ರಿ, ವಿತೌಟ್ KCET ನೀವು KA ಥ್ರೂ ಅಡ್ಮಿಷನ್ ಅಂತೂ ಮಾಡೋಕ್ಕೆ ಬರೋಲ್ಲ. ಓಕೆ, KCET ಅದರಲ್ಲಿ KCET ಬರೆದ್ರೆ ನಿಮ್ಗೆ ಏನಾಗುತ್ತೆ ಅಂತಂದರೆ, ಒಂದು BS ನರ್ಸಿಂಗ್ ರ್ಯಾಂಕ್ ಅನ್ನೋದು ಬರುತ್ತೆ. ಆವಾಗ ನೀವು ರ್ಯಾಂಕ್ ಮೇಲೆ ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಮಾಡಿಸ್ಬೋದು. ಬಟ್ ವಿತೌಟ್ KCET ನೀವು ಏನಾದರೂ ಅಡ್ಮಿಷನ್ ಮಾಡಿಸ್ತೀನಿ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಮಾತ್ರ. ಮ್ಯಾನೇಜ್ಮೆಂಟ್ ಸೀಟು ಕೂಡ ನಾನು ಅವಾಗಲೇ ಕೂಡ ವಾಟ್ಸಪ್ ಗ್ರೂಪಲ್ಲಿ ಹೇಳ್ತಾ ಇದ್ದೀನಿ, ನೀವು ಮ್ಯಾನೇಜ್ಮೆಂಟ್ ಸೀಟ್ ಡೈರೆಕ್ಟ್ ಎಲ್ಲಾದರೂ ಕೇಳಿದ್ರೆ 1 ಲಕ್ಷಕ್ಕಿಂತಲೂ ಕಡಿಮೆ ಯಾವುದೂ ಕೂಡ ಕಾಲೇಜಸ್ಸು ಕೊಡಲ್ಲ, 1 ಲಕ್ಷ ಮೇಲೇ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಹೇಳಿದರೂ ಕೂಡ ಕಾಲೇಜು ಪಾಸಿಂಗ್ ಪರ್ಸೆಂಟೇಜು ಕಡಿಮೆ ಇರ್ತದೆ, ಹಾಸ್ಪಿಟಲ್ ಫೆಸಿಲಿಟಿ ಇರೋಲ್ಲ, ಇದ್ದರೂ ಕೂಡ ಟೀಚಿಂಗ್ ಸರಿ ಇರಲ್ಲ, ಒಟ್ಟು ಏನೋ ಒಂದು ಕೊರತೆ ಇರ್ತವೆ, ಅಂಥವು ಕಾಲೇಜು ನಿಮ್ಗೆ ಸಿಗ್ತವೆ. ಸೊ ಹಂಗಾಗಿಬಿಟ್ಟು ಅಂಥವ್ರಿಗೆ ಬೇಡ, ಆ ಉದ್ದೇಶ ಇಟ್ಕೊಂಡೆ ನಾನು ಒಂದು 7 ರಿಂದ 8 ಕಾಲೇಜ್ ಕೇಳಿದೆ. ಬಟ್ ಎಲ್ಲರೂ ಕೂಡ 1.3 ಲ್ಯಾಕ್ಸ್ 1.5 ಲ್ಯಾಕ್ಸ್ ಹೇಳ್ತಿದ್ದಾರೆ ಹೊರತು ಯಾರೂ ಕೂಡ ಕಡಿಮೆ ಹೇಳ್ತಿಲ್ಲ. ಬಟ್ ಒಂದು ಕಾಲೇಜ್ ಅವರು ಸ್ವಲ್ಪ ಪರವಾಗಿಲ್ಲ, ಬೆಟರ್ ಹೇಳ್ತಿದ್ದಾರೆ. ಆ್ಯಂಡ್ ಅದ್ರ ಸರೌಂಡಿಂಗು ಕೂಡ ನೋಡಿಕೊಂಡೆ ಎಲ್ಲನೂ ಕೂಡ ಚೆನ್ನಾಗೈತೆ. ವಿತೌಟ್ KCET ಯಾರಾದರೂ ಅಡ್ಮಿಷನ್ ಮಾಡ್ಕೊಳ್ಳೋದಿತ್ತಂದರೆ ನಾನು ವಾಟ್ಸಪ್ ಗ್ರೂಪಲ್ಲಿ ನಾನು ಅಡ್ಮಿನ್ ಇರ್ತೀನಿ, ನಂಗೆ ಸಪ್ರೇಟಾಗಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ಸಾಧ್ಯ ಆದಷ್ಟು ಹೆಲ್ಪ್ ಮಾಡ್ತೀನಿ. ಈಗಾಗಲೇ ಹುಡುಗರು ಒಂದು 5 ಹುಡುಗರು ಅಡ್ಮಿಷನ್ ಮಾಡಿದವ. ಇನ್ನು ನನಗೋಸ್ಕರ ನಮ್ಮ ಸ್ಟೂಡೆಂಟ್ಗೋಸ್ಕರ ವಿತೌಟ್ KCET ಅಡ್ಮಿಷನ್ ಮಾಡಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಆ ಕಾಲೇಜವ್ರಿಗೆ ನಾನು ಪ್ರಿನ್ಸಿಪಲ್ ಹೇಳ್ಕೊಂಡಿದ್ದೀನಿ, 10 ಸೀಟ್ ಸರ್ ನಮಗೋಸ್ಕರ ಬಿಡಿ ಅಂತ ಹೇಳಿದ್ದೀನಿ. ಈಗ ಬಿಟ್ಟಿದ್ದಾರೆ. ಸೊ ಹಂಗಾಗಿಬಿಟ್ಟು ಇನ್ನೂ ಒಂದು 5 ಸೀಟ್ ಅಷ್ಟೇ ಖಾಲಿ ಇದಾವೆ, ಯಾರಾದರೂ ಇದ್ದರೆ ಹೇಳ್ರಿ, ಅಡ್ಮಿಷನ್ ಮಾಡ್ಸೋಣ. ಸರಿ, ಸದ್ಯಕ್ಕೆ ಏನಂತಂದ್ರೆ ನೆಕ್ಸ್ಟ್ ಕ್ವಶನು. ಸರ್, ಪ್ರತಿ ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಮಾಡಿಸಿ ಪ್ರಿನ್ಸಿಪಲ್ ಆರ್ ಗೌರ್ಮೆಂಟ್ ಜಾಬ್ ಇರೋರ ಹತ್ರ ಈಗಲೇ ಸೈನ್ ಮಾಡಿಸ್ಬೇಕಾ, ಅಥವಾ ಕೌನ್ಸ್ಲಿಂಗ್ ಆದಮೇಲೆ ಮಾಡಿದ್ರೂ ನಡೆಯುತ್ತಾ ಪ್ಲೀಸ್ ಹೇಳಿ. ಯಾವಾಗಾದರೂ ಸೈನ್ ಮಾಡ್ತೀನಿ. ಒಟ್ಟು ಏನಪ್ಪ ಅಂತಂದರೆ, ಗೌರ್ಮೆಂಟ್ ಒಟ್ಟು ಏನಂತಾರಲ್ಲ, ಗ್ರೀನ್ ಇಂಕ್ವೆಲೆ ಸೈನ್ ಮಾಡುವಂಥದ್ದು ಯಾರೆಲ್ಲ ಎಲಿಜಿಬಲ್ ಇರ್ತಾರೋ ಅಂಥವ್ರ ಹತ್ರ ಹೇಳಿದ್ರು ನೋಡಿ, ಪ್ರಿನ್ಸಿಪಲ್ ಅಥವಾ ಗೌರ್ಮೆಂಟ್ ಜಾಬ್ ಇರೋರ ಹತ್ರ, ಯಾರ ಹತ್ರ ಆದರೂ ನೀವು ಅಪ್ಲಿಕೇಶನ್ ಹಾಕೋ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ಅವನ್ನೆಲ್ಲನೂ ಕೂಡ ಡಾಕ್ಯುಮೆಂಟ್ಸಿಗೆ ಜೆರಾಕ್ಸ್ ಓಕೆ, ನೀವು ಅದಕ್ಕೇನಂತಾರೆ ಅಟೆಸ್ಟೇಷನ್ ಅಂತವೆ, ಅಟೆಸ್ಟೇಷನ್ಸ್ ಅಂದರೆ ಸೈನ್ ಮಾಡಿಸ್ಕೊಂಡು ಸೀಲ್ ಮಾಡ್ಕೊಂಡ್ರೆ ನೀವೇನಂತಂದ್ರೆ ಒಂದು 4 to 5 ಸೆಟ್ನ ಜೆರಾಕ್ಸ್ ಮಾಡಿಸ್ಕೊಂಡ್ಬಿಡ್ರಿ ಅವನು. ಓಕೆ, ಎಲ್ಲನೂ ಸರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಅಣ್ಣ ಸೆಕೆಂಡ್ PUC ಸ್ಟಡಿ ಸರ್ಟಿಫಿಕೇಟ್ DD ಫೇಸ್ ಸೈನ್ ಕಂಪಲ್ಸರಿನಾ? ಹೌದು, ಯಾವುದಕ್ಕೂ ಈಗಲೇ ಸೆಕೆಂಡ್ PUC ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ನಿಮ್ಮ ಹತ್ರ ಮಾಡ್ಕೊಂಡಿದ್ರೆ DD ಫೇಸ್ ಸೈನ್ ಮಾಡಿಸ್ಕೊಂಡ್ಬಿಡ್ರಿ ಈಗಲೇ, ಸರಿನಾ? ನೆಕ್ಸ್ಟ್ ಏನಪ್ಪ ಅಂದರೆ, ಸರ್ ನನ್ನ CET ರ್ಯಾಂಕ್ 1,25,000 ಇದೆ, ಆ್ಯಂಡ್ ಬೋರ್ಡ್ ಪರ್ಸೆಂಟೇಜ್ 79% ಇದೆ, ಮ್ಯಾನೇಜ್ಮೆಂಟ್ ಸಿಗುತ್ತಾ ಓಕೆ, ಯಾರು ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ನೀವು 1,20,000 ರ್ಯಾಂಕ್ ಇಟ್ಕೊಂಡು ಏನಕ್ಕೆ ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತಾರೆ? ಸ್ವಲ್ಪ ವೇಟ್ ಮಾಡಿರಿ, ನಿಮ್ಮ KA ಥ್ರೂ ಆರಾಮ್ಸೆ ಸೀಟ್ ಸಿಗುತ್ತಾ. ಓಕೆ, ನೆಕ್ಸ್ಟ್ ಸರ್, ನಂದು 1,66,000 ಐತೆ. ಓಕೆ, ರ್ಯಾಂಕ್ ಇದೆ, ನಂದು ಗೌರ್ಮೆಂಟ್ ಸೀಟ್ಗೋಸ್ಕರ ವೇಟಿಂಗ್ ಮಾಡಲ್ಲ ಸರ್, ಸಿಗೋ ಚಾನ್ಸಸ್ ಇದೆ. 1 ಲಕ್ಷ ಹೇಳಿದ್ದೀನಿ, ಅಪ್ ಟು 2 ಲ್ಯಾಕ್ವರೆಗೂ ಆರಾಮ್ಸೆ ಸೀಟ್ ಸಿಗುತ್ತೆ, ವರಿ ಬೇಡ. 2 ಲ್ಯಾಕ್ಸ್ ಮೇಗೂ ಇದ್ದವ್ರಿಗೂ ಕೂಡ ಸಿಗ್ತದೆ, ನೀವು ಫೈನಲ್ ರೌಂಡ್ವರೆಗೂ ವೇಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಂತಂದರೆ, ನೀವು ಆಪ್ಷನ್ ಇಂಟರ್ ಕೂಡ ಜಾಸ್ತಿ ಆ್ಯಡ್ ಮಾಡಬೇಕು, ಸರಿನಾ? ಸರ್, ನನ್ನ ರ್ಯಾಂಕ್ 1,44,000 ನನಗೆ ಪ್ರೈವೇಟಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಖಂಡಿತ ಸಿಗ್ತದೆ, ವೇಟ್ ಮಾಡಿರಿ. ಓಕೆನಾ ಸರ್, ನಾನು SDM ಕಾಲೇಜ್ನಲ್ಲಿ BS ನರ್ಸಿಂಗ್ ಮಾಡಬೇಕಂತ ಮಾಡಿದ್ದೀನಿ, ಆದರೆ ನನ್ನ ರ್ಯಾಂಕಿಂಗ್ 1,32,000 ಬಂದೈತೆ. ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಆ್ಯಂಡ್ EWS ಸರ್ಟಿಫಿಕೇಟ್ ಇದೆ ಸರ್, ನನಗೆ ಸೀಟ್ ಸಿಗುತ್ತಾ ಇಲ್ವೋ ಹೇಳಿ ಸರ್ ಪ್ಲೀಸ್. ನೋಡಿ, ನೀವು ಈ ರೀತಿ 1 ಲಕ್ಷ ಮೇಲೆ ಇದ್ದಾರೆ, ರ್ಯಾಂಕ್ 1,32,000 ಅಂತ ಹೇಳಿದ್ದೀರಾ. ನೀವು ಅಂದ್ಕೊಂಡಿರೋ ಕಾಲೇಜಲ್ಲಿ ಸಿಗ್ಬೇಕಂದ್ರೆ ಸ್ವಲ್ಪ ಕಷ್ಟ. ನೀವು ಎಲ್ಲಾದರೂ 1 ಲಕ್ಷ ಮೇಲೆ ರ್ಯಾಂಕ್ ಬಂದೈತೆ ಅಂದ್ರೆ ತಿಳ್ಕೊರಿ, ನಾನು ಇಲ್ಲೇ ಹೋಗ್ತೀನಿ, ಇದೇ ಕಾಲೇಜ್ ಹೋಗ್ಬೇಕಂತಂದರೆ ಸ್ವಲ್ಪ ಕಷ್ಟನೇ ಇರ್ತದೆ.
ನಮ್ಮ ಅದರಲ್ಲೂ ಎಸ್ಪೆಷಲಿ ಕೆ ಥ್ರೂ ನೀವು ಅಡ್ಮಿಷನ್ ಮಾಡ್ಕೋಬೇಕಂತಂದರೆ ನೀವು ಅಂದ್ಕೊಂಡಿರೋ ಕಾಲೇಜ್ ಬೇಕಂತಂದರೆ ಕಷ್ಟ. ಓಕೆ, ನೀವು ಸ್ವಲ್ಪ ವೇಟ್ ಮಾಡಬೇಕು. ಎಲ್ಲಾದರೂ ಒಂದು ಕಡೆ ಕಾಲೇಜ್ ಸಿಗ್ತಾವೆ. ನೀವು ಅಂದ್ಕೊಂಡಿರೋ ಕಾಲೇಜಸ್ ಸಿಗ್ಬೇಕಂತಂದ್ರೆ ಕಷ್ಟ. ಹೇಳ್ತೀನಿ ನೋಡಿರಿ, ಎಲ್ಲಾದ್ರೂ ಸೀಟ್ ಸಿಗುತ್ತೆ, ಬಟ್ ನೀವು ಅಂದ್ಕೊಂಡಿರೋ ಕಾಲೇಜಸ್ ಸಿಗೋಲ್ಲ ಅಷ್ಟೇ. ಸರ್ 24,000 ರ್ಯಾಂಕ್ ಇದೆ. ಕ್ಯಾನ್ ಐ ಗೆಟ್ BS ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಇನ್ ಬೆಂಗಳೂರು ಆ್ಯಂಡ್ ಆವ್ರೇಜ್ ಫೀಸ್ ಎಷ್ಟು ಬರುತ್ತೆ ನೋಡಿರಿ. 24,000 ಅಂತ ಇದ್ದೀರಾ. ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 10,000 ಆಜು ಬಾಜು, ನಿಮ್ಮ ಪ್ರೈವೇಟ್ ಕಾಲೇಜ್ ಸಿಕ್ಕರೆ ಕಾಲೇಜ್ ಫೀಸ್ ಆಫ್ ಫೀಸ್ ಇರುತ್ತೆ ಅಂತ ಹೇಳಿದೆ. ಸರಿ ಸರ್, 2 lakh ಇದೆ ರ್ಯಾಂಕ್ ನರ್ಸಿಂಗ್ ಕಾಲೇಜ್ ಸಿಗುತ್ತೆ ಸರ್. ನಮ್ಮದು SC ಕ್ಯಾಟಗರಿ 40,000 ಇದ್ರೆ ನೋಡಿರಿ. ಕೆ ಥ್ರೂ ನೀವು ತೊಗೊಂಡ್ರೆ ಇನ್ ಕೇಸ್ ನಾನು ಹೇಳ್ತೀನಿ, ಕೆ ಥ್ರೂ ಸೀಟ್ ತೊಗೊಂಡ್ರೆ ಆ ಫೀಸ್ ಅಂದ್ರೆ 1 ಲಕ್ಷ ಕಾಲೇಜ್ ಫೀಸ್ ಇತ್ತಂದರೆ 50,000 ಬರುತ್ತೆ, ಅಥವಾ 2 ಲಕ್ಷ ಫೀಸ್ ಇತ್ತಂದರೆ 1 ಲಕ್ಷ ಬರುತ್ತೆ. ಅಂಥ ಟೈಮ್ ಒಳಗೆ ನೀವು 2 ಲಕ್ಷ ರ್ಯಾಂಕ್ ಇಟ್ಕೊಂಡು ಎಲ್ಲಾದರೂ ಸೀಟ್ ಸಿಕ್ಕರೆ 40,000 ರ್ಯಾಂಕ್ ಅಂತಂದ್ರೆ ಯಾವ ರೀತಿ ಹೇಳಿ? ಅದು ಕೆ ಥ್ರೂ 40,000 ಕಷ್ಟ ಕಣ್ರಿ. ಯಾಕಂತಂದರೆ ರ್ಯಾಂಕ್ ಲಿಸ್ಟ್ ಇಟ್ಕೊಂಡು ನೀವು 40,000 ಎಲ್ಲ ಇರಲ್ಲ, ಒಂದು 50,000 ಆಜು ಬಾಜು ಸಿಗುತ್ತೆ. ಅದು 2 lakh ಮೇಲೆ ಇದೆ ನಿನ್ನ ರ್ಯಾಂಕು. ಸೀಟ್ ಸಿಕ್ಕರೆ ಮಾತ್ರ ನಾನು ಹೇಳ್ತಿದ್ದೀನಿ ನೋಡಿ. ಆ್ಯಂಡ್ ಫೈನಲ್ ಆಗಿ ಸರ್ ಮೈ ರ್ಯಾಂಕ್ 1,39,000 ಸಾರಿ 13,900 ಅಂತೆ. ಗೌರ್ಮೆಂಟ್ ಸೀಟ್ ಸಿಗುತ್ತೆ ಖಂಡಿತ. 13,000 ಆಯ್ತು ಅಂದ್ರೆ ನೀನು ಖಂಡಿತ ನೀನು ಯಾವ್ದು ಅಂದ್ಕೊಂತೀವೋ ಅದೇ ಕಾಲೇಜ್ನ ಫಸ್ಟ್ ಆ್ಯಡ್ ಮಾಡೋ, ಅದೇ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸರ್ 1,48,000 ರ್ಯಾಂಕಿಂಗ್ ಇದೆ. ಗೌರ್ಮೆಂಟ್ ನರ್ಸಿಂಗ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಗೌರ್ಮೆಂಟ್ ನರ್ಸಿಂಗ್ ಕಾಲೇಜಿಗೆ ಕಷ್ಟ ಹಾಕೊಂಡು 1,48,000 ಅಂದರೆ ಟ್ರೈ ಮಾಡು, ಬಟ್ ಪ್ರೈವೇಟ್ ಕಾಲೇಜ್ ಅಂತೂ ಸಿಗ್ತದೆ. ಸರ್ ಬಿಲೋ 50K ರ್ಯಾಂಕ್ ಮೇಕ್ ಎ ಲಿಸ್ಟ್ ಆಫ್ ಟಾಪ್ ನರ್ಸಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಫಾರ್ ಆಪ್ಷನ್ ಎಂಟ್ರಿ. ಇಟ್ ವಿಲ್ ಹೆಲ್ಪ್ ಮೋರ್ ಅಟ್ ದ ಟೈಮ್ ಆಫ್ ದ ಆಪ್ಷನ್ ಎಂಟ್ರಿ. ಓಕೆ, 50K ರ್ಯಾಂಕ್ ಮೇಕ್ ಎ ಲಿಸ್ಟ್. ಓಕೆ, 50,000ಕ್ಕಿಂತ ರ್ಯಾಂಕ್ ಕಡಿಮೆ ಇದ್ದವ್ರಿಗೆ ಓಕೆ ಟ್ರೈ ಮಾಡೋಣ. ಅಂಥವು ಕಾಲೇಜು ಕೂಡ ವಾಸ ಕಟ್ ಆಫ್ ಅಂತ ಬಿಟ್ಟಿಲ್ಲ, ಬಟ್ ಕಟ್ ಆಫ್ ಅಂತ ಬಿಟ್ಟಿಲ್ಲ ಅಂದರೂ ಕೂಡ ನಮಗೆ ವಾಸತಿ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಹೇಳಿದ್ದೀನಿ ಯಾವ ಡ್ರೈಲಲ್ಲಿ ಸೀಟ್ ಸಿಕ್ಕಿದೆ ಅಂತ ಒಂದು ಆ್ಯಾವ್ರೇಜಿಗೆ ಒಂದು ಲಿಸ್ಟ್ ಮಾಡಿ ಕೊಡ್ಬೋದು ನಿಮಗೆ. ಟ್ರೈ ಮಾಡೋಣ, ಬಟ್ ಆದರೂ ನೀವು ಹೋದ ವರ್ಷದ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ ಈ ವರ್ಷ. ಯಾಕಂದ್ರೆ ಅಪ್ಲಿಕೇಶನ್ ಜಾಸ್ತಿ ಬಂದಿದ್ದಾವೆ, ರ್ಯಾಂಕ್ಗಳನ್ನು ಕೂಡ ದೂರ ಹೋಗೈತೆ. ಅದನ್ನು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡೋಂಗಿಲ್ಲ. ಡೈರೆಕ್ಟ್ ಏನಂತಂದರೆ ಎಲ್ಲ ಗೌರ್ಮೆಂಟ್ ಕಾಲೇಜು ನೀವು 50,000 ರ್ಯಾಂಕ್ ಒಳಗಡೆ ಆಯ್ತಲ್ಲ, ಎಲ್ಲ ಗೌರ್ಮೆಂಟ್ ಕಾಲೇಜು ಫಸ್ಟ್ ಆ್ಯಡ್ ಮಾಡು, ನಿಂಗೆ ಯಾವುದಾದ್ರೂ ಒಂದು ಸಿಗ್ತವೆ. ಸೊ 1,40,000 ಮತ್ತು 48,000ಗೆ ಸೀಟ್ ಸಿಗುತ್ತೆ ಖಂಡಿತ. ಪ್ರೈವೇಟ್ ಕಾಲೇಜಲ್ಲೂ ಸಿಗ್ಬೋದು, ಗೌರ್ಮೆಂಟ್ ಸಿಗೋದು ಕಷ್ಟ. 95,000 ರ್ಯಾಂಕಿಂಗ್ ಇದೆ. ಗೌರ್ಮೆಂಟ್ ನರ್ಸಿಂಗ್ ಸೀಟ್ ಸಿಗುತ್ತಾ? ಟ್ರೈ ಟು ಗೌರ್ಮೆಂಟ್ ಕಾಲೇಜ್. ಓಕೆ, ಅದರ್ ದೆನ್ ಯು ಕ್ಯಾನ್ ಗೋ ಪ್ರೈವೇಟ್ ಇನ್ ಗೌರ್ಮೆಂಟ್ ಸೀಟ್. ಸರಿನಾ ಸರ್? ಮೈ BS ನರ್ಸಿಂಗ್ ರ್ಯಾಂಕ್ 95,000 ಇದೆ. 2A ಕ್ಯಾಟಗರಿ, ಕನ್ನಡ ಮೀಡಿಯಮ್, ರೂರಲ್ ಇದೆ. ಗೌರ್ಮೆಂಟ್ ಸೀಟ್ ಸಿಗುತ್ತಾ? 95,000 ಟ್ರೈ ಟು ಗೌರ್ಮೆಂಟ್ ಹೇಳಿದ್ನಲ್ಲ. ಆಮೇಲೆ ಬೇಕಾದ್ರೆ ಪ್ರೈವೇಟ್ಗೆ ಹೋಗೋರಂತೆ. ಮೊದಲು ಗೌರ್ಮೆಂಟ್ ಟ್ರೈ ಮಾಡಿರಿ, ಅದಾದ ನಂತರ ಪ್ರೈವೇಟ್ ಕಾಲೇಜು ಕೂಡ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡಿರಿ. ಸದ್ಯಕ್ಕಂತೂ ಇಷ್ಟು ಕ್ವಶನ್ ಸಾಕು ಅನ್ಕೊತೀನಿ, ಯಾಕಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸರಿ, ನಿಮ್ಮದು ಏನಾದರೂ ಡೌಟ್ಸ್ ಇತ್ತಂತಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಐತೆ. ನಾ ಹೇಳಿದ್ನಲ್ವ, ಯಾರೆಲ್ಲ ವಿತೌಟ್ ಸೀಟ್ ಇದ್ದಾರೋ ಅಂಥವ್ರಿಗೆ ಅಡ್ಮಿಷನ್ ಅಂತೂ ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಇನ್ನೂ ಒಂದು 5 ಸೀಟ್ ಇದ್ದಾವೆ. ಯಾರಾದರೂ ಇದ್ದರೆ ಹೇಳ್ರಿ, ನಾನು ನಿಮ್ಗೆ ಅಡ್ಮಿಷನ್ ಮಾಡಿಸ್ತೀನಿ. ಅದು ಕಡಿಮೆ ಫೀಸ್ ಒಳಗೆ ಚೆನ್ನಾಗಿರೋ ಕ್ಲಾಸ್ ಸಿಗೋದು ಅಂದರೆ ಅದು ಒಂದೇ ಸದ್ಯಕ್ಕೆ ಈಗಂತೂ ನನಗೆ ಗೊತ್ತಿರೋ ಪೈಕಿ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನಾದರೂ ಅಪ್ಡೇಟ್ ಬಂದರೆ ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.